ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಜಿಲೆಟಿನ್ ಸ್ಫೋಟ ಸಂಭವಿಸಿದ ಶಿವಮೊಗ್ಗ ಜಿಲ್ಲೆಯ ಹುಣಸೂಡು ಕ್ರಷರ್ಗೆ ಇದೀಗ ಸಿಎಂ ಬಿಎಸ್ವೈ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಅಧಿಕಾರಿಗಳಿಂದ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಸಿಎಂಗೆ ಡಿಸಿ, ಎಸ್ಪಿ, ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೇವಲ 5 ನಿಮಿಷಗಳಲ್ಲಿ ಸಿಎಂ ಭೇಟಿ ಹಾಗೂ ಪರಿಶೀಲನೆ ಮುಕ್ತಾಯವಾಯಿತು. ಬಳಿಕ ಮಾತನಾಡಿದ ಸಿಎಂ, ಹೈದರಾಬಾದ್ನ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ತನಿಖೆ ನಂತರ ಸತ್ಯ ತಿಳಿಬೇಕಾಗಿದೆ ಅಂತ ಹೇಳಿದ್ದಾರೆ. ಅಪರಾಧಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತಾನೂ ಹೇಳಿದ್ದಾರೆ. ನಿನ್ನೆ ರಾತ್ರಿ 10:25ರಿಂದ 10:30ರವರೆಗೆ ಈ ದುರ್ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಇದುವರೆಗೆ ಒಟ್ಟು 6 ಜನರು ಮೃತಪಟ್ಟಿದ್ದಾರೆ. ಈಗಾಗಲೇ ಡೈರೆಕ್ಟರೇಟ್ ಆಫ್ ಎಕ್ಸ್ಪ್ಲೋಸಿವ್ಸ್ ಹೈದರಾಬಾದ್ನವರು ಪ್ರಾಥಮಿಕ ತನಿಖೆ ಈಗಾಗಲೇ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ತಂಡ ಸಹ ತನಿಖೆ ಮಾಡ್ತಾ ಇದ್ದಾರೆ, ಪ್ರಗತಿಯಲ್ಲಿದೆ. ಈಗಾಗಲೇ ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥದ್ದು ಘೋಷಣೆ ಮಾಡಿದೆ. ಒಟ್ಟಾರೆ ಈ ಘಟನೆಯಲ್ಲಿ ಸ್ಫೋಟಕದ ಮಾರಾಟ ಮತ್ತು ಬಳಕೆಯ ಆಯಾಮದಲ್ಲೂ ಸಹ ತನಿಖೆ ಮಾಡಬೇಕಾಗಿದೆ. ಮೊನ್ನೆ ರಾತ್ರಿ ಶಿವಮೊಗ್ಗ ಜಿಲ್ಲೆಯ ಜಿಲೆಟಿನ್ ಸ್ಫೋಟದ ಸಂಬಂಧ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲೇ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ, ಅಂದ್ರೆ ಅದು ಆಡಳಿತ ವೈಫಲ್ಯ. ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ಹೊಣೆ ಹೊರಬೇಕು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಘಟನೆ ಬಗ್ಗೆ ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿಯಿಂದ ತನಿಖೆ ನಡೆಸಬೇಕು ಅಂತ ಮನವಿ ಮಾಡಿದ್ರು. ಅಕ್ರಮ ಗಣಿಗಾರಿಕೆಯನ್ನ ಸಕ್ರಮ ಮಾಡಿ ಅಂತ ಸಿಎಂ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ ಸಿದ್ದು, ಸಿಎಂ ಕೂಡ ಶಾಮೀಲಾಗಿದ್ದಾರೆ ಅನ್ನೋದು ಇದರ ಅರ್ಥ ಅಂತ ಆರೋಪ ಮಾಡಿದ್ರು. ಅಲ್ಲದೆ ಊರಿನ ಒಳ್ಳೆಯದ್ದಕ್ಕೆ ಕಣ್ಮುಚ್ಚಿ ಇರಿ ಅಂತ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಈಶ್ವರಪ್ಪ ಹೇಳಿರೋದು ಬೇಜವಾಬ್ದಾರಿಯ ಹೇಳಿಕೆ ಅಂತ ಹೇಳಿದ್ದಾರೆ. ಅಕ್ರಮ ಗಣಿಗಾರಿಕೆಗಳು ನಡೀತಾ ಇದ್ದಾವೆ ಶಿವಮೊಗ್ಗದಲ್ಲಿ. ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ more than 100 illegal mining is going on in Shimoga district. ಪರವಾನಗಿ ಇಲ್ಲದೆ ಯದ್ವಾತದ್ದು ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತಂದ್ರೆ ಇಟ್ಸ್ ಎ ಟೋಟಲ್ ಫೇಲ್ಯೂರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಅಂಡ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಮಿಸ್ಟರ್ ಯಡಿಯೂರಪ್ಪ ಅಂಡ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಿಸ್ಟರ್ ಈಶ್ವರಪ್ಪ ಓನ್ ದಿ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ನಡೀತಾ ಇರ್ತಕ್ಕಂಥ ಕ್ವಾರಿಗಳು ಮತ್ತು ಕ್ರಷರ್ಗಳು ಎಲ್ಲ ಸಕ್ರಮವಾಗಿದ್ದಾವೆ. ಎಲ್ಲ ಅಕ್ರಮವಾಗಿ ನಡೀತಾ ಇರತಕ್ಕಂಥ ಗಣಿಗಾರಿಕೆಯನ್ನು ಕೂಡಲೇ ನಿಲ್ಲಿಸಬೇಕು. ಶಿವಮೊಗ್ಗ ಜಿಲ್ಲೆಯ ಹುಣಸೂಡು ಬಳಿ ನಡೆದ ಸ್ಫೋಟದಲ್ಲಿ ಸುಮಾರು 200 ಕೆಜಿ ಸ್ಫೋಟಕ ಸಾಮಗ್ರಿ ಇದ್ದ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಸುಮಾರು 200 ಕೆಜಿಯಷ್ಟು ಸ್ಫೋಟಕ ವಸ್ತು ಸಿಡಿದ ಸಮಯದಲ್ಲಿ ಈ ರೀತಿ ಅನಾಹುತ ಆಗಬಹುದು ಅಂತ ಬಾಂಬ್ ನಿಷ್ಕ್ರಿಯ ದಳದವರು ಅಂದಾಜಿಸಿ ಪ್ರಾಥಮಿಕ ವರದಿಯನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಈ ಸ್ಫೋಟದಿಂದ ಘಟನಾ ಸ್ಥಳದಲ್ಲಿ ಇದ್ದ ವಸ್ತುಗಳು 500 ಮೀಟರ್ ವ್ಯಾಪ್ತಿಯವರೆಗೆ ಚೆಲ್ಲಾಪಿಲ್ಲಿಯಾಗಿವೆ. 300 ಮೀಟರ್ ವ್ಯಾಪ್ತಿಯವರೆಗೆ ಸ್ಫೋಟದಲ್ಲಿ ಚೆದುರಿರುವ ವಸ್ತುಗಳ ಮಾದರಿಗಳನ್ನು ಸಂಗ್ರಹಿಸಿ ಅದನ್ನು ಪರೀಕ್ಷೆಗೆ ಒಳಪಡಿಸಲು ಕಳುಹಿಸಿಕೊಡಲಾಗಿದೆ. ಜಿಲೆಟಿನ್ ತುಂಬಿದ್ದ ಲಾರಿಯ ಬಗ್ಗೆಯೂ ಒಂದೊಂದಾಗಿಯೇ ವಿಷಯ ಹೊರಬೀಳ್ತಾ ಇದೆ. ಆಂಧ್ರದ ಅನಂತಪುರದಿಂದ ಜಿಲೆಟಿನ್ ತುಂಬಿಕೊಂಡು ಹೊರಟಿದ್ದ ಲಾರಿ ಕರ್ನಾಟಕವನ್ನ ಪ್ರವೇಶ ಮಾಡಿತ್ತು. ಭದ್ರಾವತಿಗೆ ಬಂದ ಲಾರಿಯಲ್ಲಿ ಒಟ್ಟು 3 ಜನರಿದ್ರು. ಜಿಲೆಟಿನ್ ತುಂಬಿದ್ದ ಲಾರಿಗೆ 2 ಬೊಲೆರೋ ಎಸ್ಕಾರ್ಟ್ ಆಗಿ ಫಾಲೋ ಮಾಡ್ತಿದ್ವು. ಇದರಲ್ಲಿ ಸ್ಥಳೀಯರೇ 6 ಮಂದಿ ಇದ್ರು. ಹುಣಸೂಡು ಕ್ರಷರ್ ಪ್ರವೇಶ ಮಾಡ್ತಾ ಇದ್ದಂತೆ 6 ಜನ ಸೇರಿದಂತೆ ಜಿಲೆಟಿನ್ನ ಬೊಲೆರೋಗೆ ಶಿಫ್ಟ್ ಮಾಡ್ತಿದ್ರು. ಈ ವೇಳೆ ಮಿಸ್ ಹ್ಯಾಂಡ್ಲಿಂಗ್ ಆಗಿ ಸ್ಫೋಟಗೊಂಡಿದೆ. ಓರ್ವನ ಮೃತದೇಹ ಎಲ್ಲಿ ಅನ್ನೋದೇ ಇನ್ನೂ ಕೂಡ ನಿಗೂಢವಾಗಿದೆ. ಶಿವಮೊಗ್ಗದಲ್ಲಿ ಅಕ್ರಮ ಕಲ್ಲು ಕ್ವಾರಿ ಮಿತಿ ಮೀರಿದ್ಯಾ? ಪ್ರಭಾವಿಗಳ ನೆರಳಲ್ಲೇ ಕಲ್ಲು ಗಣಿ ಸ್ಫೋಟ ನಡೀತಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಶಿವಮೊಗ್ಗ ಸ್ಫೋಟ ಸಂಬಂಧ ಈಗಾಗಲೇ 3 ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಒಬ್ಬ ದಂಧೆಕೋರ, ಮತ್ತೊಬ್ಬ ಮಾಜಿ ರೌಡಿ ಶೀಟರ್ ಅನ್ನೋದು ಗೊತ್ತಾಗಿದೆ. ಈ ಹಿಂದೆ ಮಟ್ಕಾ ಬಿಡ್ಡರ್ ಆಗಿದ್ದ ಸುಧಾಕರ್ ಕಳೆದ 15 ವರ್ಷಗಳಿಂದ ಕಲ್ಲು ಉದ್ಯಮ ಮಾಡುತ್ತಿದ್ದ. ಈತನ ಪಾಲುದಾರ ನರಸಿಂಹ ಮಾಜಿ ರೌಡಿ ಶೀಟರ್ ಅಂತೆ. 10 ವರ್ಷಗಳಿಂದ ರೌಡಿಸಂ ಬಿಟ್ಟು ಕೃಷಿ ಕಲ್ಲು ಉದ್ಯಮಕ್ಕೆ ಕೈ ಹಾಕಿದ್ದ. ಇನ್ನು ಅವಿನಾಶ್ ಕುಲಕರ್ಣಿಯ ಜಮೀನಿನಲ್ಲೇ ಈ ಕಲ್ಲು ಕ್ವಾರಿ ನಡೆಸಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ದುರಂತದ ಬೆನ್ನಲ್ಲೇ ಮಂಡ್ಯ ಜಿಲ್ಲೆಯ ಅಕ್ರಮ ಗಣಿಗಾರಿಕೆಗಳ ವಿರುದ್ಧ ಜೆಡಿಎಸ್ ಶಾಸಕ ಸುರೇಶ್ ಗೌಡ ಧ್ವನಿ ಎತ್ತಿದ್ದಾರೆ. ನಾಗಮಂಗಲ ಕ್ಷೇತ್ರದಲ್ಲಂತೂ ಹೇಳೋರು ಕೇಳೋರು ಯಾರೂ ಇಲ್ಲ. ಇಲ್ಲಿ ಎಲ್ಲವೂ ಇಲ್ಲಿಗೆಲ್ಲೇ ಕಾನೂನು ಪ್ರಕಾರ ನಡೀತಾ ಇರುವ ಗಣಿಗಾರಿಕೆ ಒಂದೂ ಕೂಡ ನನ್ನ ಕ್ಷೇತ್ರದಲ್ಲಿಲ್ಲ ಅಂತ ಆರೋಪಿಸಿದ್ದಾರೆ. ಅವರಿಗೆಲ್ಲ ಜಿಲೆಟಿನ್ ಕಡ್ಡಿ ಎಲ್ಲಿ ಸಿಗುತ್ತೆ, ಬ್ಲಾಸ್ಟಿಂಗ್ ಮೆಟೀರಿಯಲ್ ಹೆಂಗ್ ತರ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವಕ್ಕೆಲ್ಲ ಕಾನೂನು ಕಂಟ್ರೋಲ್ ಏನೂ ಇಲ್ಲ. ಇಷ್ಟೆಲ್ಲ ನಡೀತಾ ಇದ್ರೂ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ಒಂದೇ ಅಲ್ಲಪ್ಪ,
ಮಂಡ್ಯದಲ್ಲಿ ನಡೀತಿರ್ತಕ್ಕಂಥವೆಲ್ಲ ಇಲ್ಲಿಗಲೇ. ನನ್ನ ಕ್ಷೇತ್ರದಲ್ಲಂತೂ ಹೇಳೋರು ಕೇಳೋರು ಯಾರೂ ಗತಿನೇ ಇಲ್ಲ, ಎಲ್ಲ ಇಲ್ಲಿಗಲೇ. ಜಿಲೆಟಿನ್ ಕಡ್ಡಿ ಎಲ್ಲಿ ಸಿಗ್ತದೆ, ಅವ್ರಿಗೆಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ ಎಲ್ಲಿ ಸಿಗ್ತದೆ, ಹೆಂಗೆ ತರ್ತಾ ಇದ್ದಾರೆ, ಅದಕ್ಕೆ ಕಾನೂನು ಕಂಟ್ರೋಲ್ ಇದೆಯಾ, ಏನೂ ಇಲ್ಲ. ಇಷ್ಟ ಬಂದಾಗ ಮಾಡ್ತಾಯಿದ್ದಾರೆ. ಇವ್ರು ಯಾರ್ಯಾರಿಗೆ ಲೈಸೆನ್ಸ್ ಕೊಡ್ತಾರೆ, ಏನೇನು ಎಷ್ಟೆಷ್ಟು ತೊಗೊಂಡು ಕೊಡ್ತಾ ಇದ್ದಾರೆ ಯಾರಿಗೂ ಗೊತ್ತೇ ಇಲ್ಲ. ಇದು ಸುಮಾರು ಬರೀ 1 ವರ್ಷದಲ್ಲಿ 18 ಜನಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕಾನೂನು ಪ್ರಕಾರ ನಡೀತಾ ಇರ್ತಕ್ಕಂಥ ಗಣಿಗಾರಿಕೆ ಒಂದೇ ಒಂದು ನನ್ನ ಕ್ಷೇತ್ರದಲ್ಲಿ ಇಲ್ಲ, ಒಂದೇ ಒಂದು ಇಲ್ಲ. ಆದರೂ ಅವರು ಸುಮಾರು 10-15 ವರ್ಷಗಳಿಂದ ನಡ್ಕೊಂಬರ್ತಾ ಇದ್ದಾರೆ. ಸರ್ಕಾರಕ್ಕೆ ₹1 ರಾಜ್ಯದಲ್ಲೂ ಕಟ್ತಾ ಇಲ್ಲ. ಆದರೂ ಜಿಲ್ಲಾಡಳಿತ ಆ ಇಲಾಖೆ ಕಣ್ಣು ಮುಚ್ಚುವಂಗೆ ಕೂತಿದೆ. ಚಿಕ್ಕಮಗಳೂರಿನ ಸರಾಯ್ ರೆಸಾರ್ಟ್ನಲ್ಲಿ ಯಾವುದೇ ರಾಜಕೀಯ ಸಭೆ ನಡೆಸಿಲ್ಲ ಅಂತ ಸಚಿವ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎತ್ತಿನಹೊಳೆ ಯೋಜನೆ ಬಗ್ಗೆ ನನ್ನ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ಮಾಡಿದ್ದೇನೆ ಅಂತ ತಿಳಿಸಿದ್ರು. ಸಿದ್ಧಾರ್ಥ್ ಹೆಗಡೆ ನನಗೆ ಮಿತ್ರ, SM ಕೃಷ್ಣ ನನಗೆ ರಾಜಕೀಯ ಗುರುಗಳು, ಹೀಗಾಗಿ ಅವರ ರೆಸಾರ್ಟ್ನಲ್ಲಿ ಸಭೆ ಮಾಡಿರೋದಾಗಿ ತಿಳಿಸಿದ್ರು. ಇನ್ನು ಜಾರಕಿಹೊಳಿ ಜೊತೆ ಯಾವುದೇ ರಾಜಕೀಯ ಸಭೆ ನಡೆದಿಲ್ಲ ಅಂತ ಮೂಡಿಗೆರೆ ಶಾಸಕ MP ಕುಮಾರಸ್ವಾಮಿ ಹೇಳಿದ್ದಾರೆ. ಮೀಟಿಂಗ್ ಮಾಡೋದು ಏನು ಮಾಡೋ ಮುಂದೆ ಮಳೆಗಾಲಕ್ಕೆ ನೀರು ಕೊಡ್ಬೇಕಂತ ಅದಕ್ಕೋಸ್ಕರ ಮೀಟಿಂಗ್ ಮಾಡಿ ಅಷ್ಟೇ, ಬೇರೆ ಇಲ್ಲ. ಮೀಟಿಂಗ್ ಇಲ್ಲ, ನೀನು ಅಲ್ಲಿ ಮಾಡಿಲ್ಲ, ನೀನು ನೈಟ್ ಆಯ್ತಲ್ಲ, ಇಲ್ಲಿ ನಮ್ಮ ಆಫೀಸ್ರಿಗೆ ಜಸ್ಟ್ ಮೀಟಿಂಗ್ ಮುಗಿಸಿ ನಾನು ಹೊರಟಿದೆ ಅಷ್ಟೇ. ಡಿಪಾರ್ಟ್ಮೆಂಟ್ ಜಾರಕಿಹೊಳಿ ಜೊತೆ ಯಾವುದೇ ರಾಜಕೀಯ ಸಭೆ ಇರಲಿಲ್ಲ. ನಮ್ಮ ನೂತನವಾಗಿ ಮಂತ್ರಿ ಆದಂಥ ಸನ್ಮಾನ್ಯ ಯೋಗೇಶ್ ಅವರು, ಸಣ್ಣ ನೀರಾವರಿ ಮಂತ್ರಿಗಳು ಮತ್ತು ಬೃಹತ್ ನೀರಾವರಿ ಮಂತ್ರಿಗಳು ಜಾರಕಿಹೊಳಿ ಅವರು ಬಂದಿದ್ದರು. ನಮ್ಮ ಕ್ಷೇತ್ರದ ಸಮಸ್ಯೆಗಳಿತ್ತು, ಕ್ಷೇತ್ರಕ್ಕೆ ಬಂದಾಗ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಮಾತಾಡಿದ್ವಿ. ಬಾಂಬೆ ಡೇಸ್ನ ಮಿತ್ರ ಮಂಡಳಿ ವಿರುದ್ಧ H. ವಿಶ್ವನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನ್ನ ಸ್ನೇಹಿತರೇ ನನ್ನನ್ನ ಒಂಟಿ ಮಾಡಿ ಹೋದ್ರು ಅಂತ ಹೇಳಿದ ವಿಶ್ವನಾಥ್, ಯಾರಿಗೆ ಗಟ್ಟಿ ಧ್ವನಿ ಇರುತ್ತೋ ಅವನು ಒಂಟಿ ಆಗ್ತಾನೆ ಅಂತ ಹೇಳಿದ್ರು. ನನ್ನ ಸ್ನೇಹಿತರು ಮಂತ್ರಿ ಸ್ಥಾನಕ್ಕೆ ಸೀಮಿತ ಅಷ್ಟೇ, ನನಗೆ ಮಂತ್ರಿಗಿರಿ ಸಿಗುತ್ತೋ ಬಿಡುತ್ತೋ, ಆದ್ರೆ ನಾನು ರಾಜ್ಯದ ಸಾಕ್ಷಿ ಪ್ರಜ್ಞೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಗಟ್ಟಿ ಧ್ವನಿ ರಾಜ್ಯದಲ್ಲಿ ಪ್ರತಿಧ್ವನಿಸುತ್ತೆ, ಹೇಡಿ ಧ್ವನಿ ಅಲ್ಲ ಅಂತ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಯಾರಿಗೆ ಗಟ್ಟಿ ಧ್ವನಿ ಇರುತ್ತೋ ಅವನು ಒಂಟಿ ಆಗ್ತಾನೆ. ನನಗೆ ಗಟ್ಟಿ ಧ್ವನಿ ಇದೆ, ಜನ ಇದ್ದಾರೆ ನನ್ನ ಜೊತೆ, ನನ್ನ ಸ್ನೇಹಿತರು ನನ್ನನ್ನು ಒಂಟಿ ಮಾಡ್ಬೋದು. ನಾನು ಒಂಟಿ ಅಲ್ಲ. ಇದು ಬಿಡಿ, ನಮ್ಮ ಸ್ನೇಹಿತರು ಯಾರೋ ಮಂತ್ರಿ ಆಗ್ತಾರೆ, ಅವ್ರದ್ದು ಅಷ್ಟಕ್ಕೆ ಸೀಮಿತ ಅವರು. ಹಾಗಾಗಿ ನನಗೆ ಮಂತ್ರಿ ಸಿಗುತ್ತೋ ಬಿಡುತ್ತೋ ಬೇರೆ ವಿಚಾರ. ಆಗ ಮಾತು ತಪ್ಪದ ನಾಯಕ ಯಡಿಯೂರಪ್ಪ ಯಡಿಯೂರಪ್ಪ ಯಡಿಯೂರಪ್ಪ. ಈಗ ನಾಲಿಗೆ ಇಲ್ಲದ ನಾಯಕ ಯಡಿಯೂರಪ್ಪ ಯಡಿಯೂರಪ್ಪ ಯಡಿಯೂರಪ್ಪ. ಸಂಪುಟ ವಿಸ್ತರಣೆ, ಅಸಮಾಧಾನ ಹಾಗೂ ಸಚಿವರ ಖ್ಯಾತೆ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವ್ಯಂಗ್ಯವಾಡಿರೋದು ಹೀಗೆ. ವ್ಯಂಗ್ಯದ ಮಾತಿನ ಜೊತೆ ನಟನೆ ಮಾಡಿ ತೋರಿಸಿದ ಸಿದ್ದರಾಮಯ್ಯ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಇನ್ನು ರಾಜಭವನ ಚಲೋ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡಿರೋ ಸಿಎಂಗೆ ತಿರುಗೇಟು ನೀಡಿದ ಸಿದ್ದು ಅವರಿಗೆ ಮರವಿನಿಂದ ಹಾಗೆ ಮಾತನಾಡಿರಬೇಕು ಅಂತ ಕಿಚಾಯಿಸಿದ್ರು. ಯಡಿಯೂರಪ್ಪನವರು ಮಾತಾಡಿದ್ದಾರೆ ಸರ್, ವಿರೋಧ ಪಕ್ಷದವರೆಲ್ಲ ನಿದ್ದೆ ಮಾಡ್ತಾ ಇದ್ರು, ಮೊನ್ನೆ ತಾನೇ ಎದ್ದು ಪ್ರೊಟೆಕ್ಟ್ ಮಾಡಿದ್ದಾರೆ ಅಂತ. ಅದು ಅವ್ರ ಕೆಲಸ ಎಲ್ಲ ಮರ್ತೋಗ್ತದಲ್ಲ ಅವ್ರಿಗೆ, ಅದರಿಂದ ಹಂಗೆ ಹೇಳೋರು. ಏನು ಮಾಡ್ತಿದ್ದಾರೆ ಅವ್ರಿಗೆ ನಿನ್ನೆ ನಡೆದಿದ್ದೇ ಇವತ್ತು ಮರ್ತೋಗಿರ್ತದಪ್ಪ ಅವ್ರಿಗೆ. ಕೊರೋನಾ ಸೋಂಕಿಗೆ ತುತ್ತಾಗಿರುವ ತಮಿಳುನಾಡಿನ ಚಿನ್ನಮ್ಮ ಶಶಿಕಲಾ ಜೊತೆ ಜೈಲು ಕೋಣೆಯಲ್ಲಿದ್ದ ಇಳವರಸಿಗೂ ಕೊರೋನಾ ಸೋಂಕು ದೃಢಪಟ್ಟಿದೆ. ಸದ್ಯ ಇಳವರಸಿಯನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಶಶಿಕಲಾಗೆ ಕೊರೋನಾ ಪಾಸಿಟಿವ್ ಬಂದ ಬೆನ್ನಲ್ಲೇ ಇಳವರಸಿಗೂ ಟೆಸ್ಟ್ ಮಾಡಿಸಲು ಕುಟುಂಬದವರು ಮನವಿ ಮಾಡಿದ್ರು. ನಿನ್ನೆಯೇ ಇಳವರಸಿಗೆ ಕೋವಿಡ್ ಟೆಸ್ಟ್ ಆಗಿತ್ತು. ಇವತ್ತು ರಿಪೋರ್ಟ್ ಬಂದಿದ್ದು ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಹೀಗಾಗಿ ವಿಕ್ಟೋರಿಯಾ ಆಸ್ಪತ್ರೆಯ ಕೋವಿಡ್ ವಾರ್ಡ್ಗೆ ದಾಖಲಿಸಲಾಗಿದೆ. ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟು 3 ದಿನವಾಯಿತು. ಆದರೆ ನಟಿ ರಾಗಿಣಿಗೆ ಇನ್ನೂ ಜೈಲಿಂದ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಅಲ್ಲದೆ ಬಿಡುಗಡೆ ಮತ್ತಷ್ಟು ತಡವಾಗ್ತಾ ಇದೆ. ಜಾಮೀನಿಗೆ ಷರತ್ತು ವಿಧಿಸಿರೋ NDPS ಕೋರ್ಟ್ 3 ಲಕ್ಷ ಬಾಂಡ್, 2 ವ್ಯಕ್ತಿಗಳ ಶ್ಯೂರಿಟಿ ನೀಡುವಂತೆ ಸೂಚನೆ ಕೊಟ್ಟಿದೆ. ಆದರೆ ಇಂದು ಷರತ್ತು ಪೂರೈಕೆ ಸಾಧ್ಯವಾಗದ ಕಾರಣಕ್ಕೆ ರಾಗಿಣಿಗೆ ಇವತ್ತು ಬಿಡುಗಡೆ ಭಾಗ್ಯ ಇಲ್ಲ. ನಾಡಿದ್ದು ಜನವರಿ 25ರಂದು ಷರತ್ತು ಪೂರೈಸಿದ ಬಳಿಕವೇ ರಾಗಿಣಿ ಜೈಲಿಂದ ಬಿಡುಗಡೆಯಾಗಲಿದ್ದಾರೆ. ಕನ್ನಡ ಧ್ವಜಸ್ತಂಭ ವಿಚಾರದಲ್ಲಿ MES ಹಾಗೂ ಶಿವಸೇನೆ ಪುಂಡಾಟ ವಿರೋಧಿಸಿ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬಳಿಕ ಗಡಿ ಬಂದ್ ಮಾಡಲು ಹೋರಾಟ ಕನ್ನಡ ಪರ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಮಾತನಾಡಿದ ವಾಟಾಳ್, ಬೆಳಗಾವಿಯ ಯಾವ ರಾಜಕಾರಣಿಗಳಿಗೂ ಗಂಡಸ್ತನ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಹಿಂದಿ ಏಜೆಂಟರು ಅಂತ ಆರೋಪಿಸಿದ್ರು. ಅಲ್ಲದೆ MES ಸಂಘಟನೆಯನ್ನ ನಿಷೇಧ ಮಾಡದಿದ್ರೆ 15 ದಿನಗಳ ಬಳಿಕ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಬೆಳಗಾವಿಗೆ ನುಗ್ತೇವೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು 15 ದಿವಸ ಯಡಿಯೂರಪ್ಪನವರೇ MES ವಜಾ ಮಾಡಬೇಕು. ಇಲ್ಲ
ನಿಮ್ಮ ಕಾರ್ಯಾಲಯದೊಳಗೆ ನುಗ್ತೀವಿ. ನಿಮ್ಮ ಕಾರ್ಯಾಲಯಕ್ಕೆ ನುಗ್ಗಿ ಯಡಿಯೂರಪ್ಪನವರೇ ರಾಜೀನಾಮೆ ಕೊಡಿ ಅಂತ ಹೇಳ್ಬೇಕಾಗುತ್ತೆ. ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ ಅವರನ್ನ ಮಂಡ್ಯ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರೋ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರನ್ನ ಠಾಣೆಗೆ ಕರೆದು ಅವಮಾನ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ಮೇಲೆ ಸಿಎಂಗೆ ನಂಬಿಕೆ ಇದ್ರೆ ಆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಂತ ಆಗ್ರಹ ಮಾಡಿದ್ರು. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇವೆ ಅನ್ನೋ ಡೌಟ್ ಬರ್ತಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಖಾಸಗಿ ಶಾಲೆಗಳ ಶುಲ್ಕದ ವಿಚಾರದಲ್ಲಿ ಯಾರಿಗೂ ಹೊರೆಯಾಗದ ಥರ ಒಂದು ಸೂತ್ರ ಪ್ರಕಟಿಸುವುದಾಗಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಪೋಷಕರಿಗೆ ಭಾರ ಆಗದೇ ಇರೋ ರೀತಿ ಖಾಸಗಿ ಶಾಲೆಯ ಶಿಕ್ಷಕರಿಗೆ ವೇತನ ಸಿಗುವ ಹಾಗೆ ಅತಿ ಶೀಘ್ರದಲ್ಲೇ ಒಂದು ಸೂತ್ರ ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಶಿಕ್ಷಣ ಇಲಾಖೆ ಆದೇಶ ಮೀರಿ ಖಾಸಗಿ ಶಾಲೆಗಳು ಫೀಸ್ ಸಂಗ್ರಹಿಸಿದ್ರೆ ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು 1ರಿಂದ 5ನೇ ತರಗತಿ ಆರಂಭಿಸುವ ಯೋಚನೆ ಕೂಡ ಇದೆ ಅಂತ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೊರೋನಾಗೆ ಔಷಧಿ ಕಂಡುಹಿಡಿದಿದ್ದಾರೆ. ಆದ್ರೆ ಕಲ್ಲಂಗಡಿಗೆ ರೋಗಕ್ಕೆ ಔಷಧಿ ಕಂಡುಹಿಡಿಯಲು ಸಾಧ್ಯವಾಗಲಿಲ್ವೇ? ಹೀಗಂತ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿಗೆ ಕೃಷಿ ಸಚಿವ ಬಿಸಿ ಪಾಟೀಲ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಗಂಡ್ಲುಪೇಟೆ ತಾಲೂಕಿನ ಮುಂಟಿಪುರದಲ್ಲಿ ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮದಲ್ಲಿ ಭಾಗಿಯಾದ ವೇಳೆ ಕೃಷಿ ಸಚಿವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ಅಧಿಕಾರಿಗಳು ಪರದಾಡಿದ್ರು. ಈ ವೇಳೆ ಗರಂ ಆದ ಸಚಿವರು ಔಷಧಿಗಳನ್ನ ನೀವು ಕಂಡುಹಿಡಿಬೇಕು, ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ವರ್ಗಾವಣೆ ಮಾಡಿಕೊಂಡು ಕುಳಿತರೆ ಹೇಗೆ ಅಂತ ಚಾಟಿಯನ್ನ ಬೀಸಿದ್ದಾರೆ. ನಾವು ಅಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಆಟ ಆಡಕ್ಕಲ್ಲ. ಟೊಮೆಟೊ ಬ್ಲಾಸ್ಟ್ ಆಗೈತೆ, ಇದಕ್ಕೆ ಸುಟ್ಟಂಗೆ ಆಗೈತೆ. ಅದು 6 ತಿಂಗಳಿಂದ ಸಮಸ್ಯೆ ಇದೆ. ತಲತಿ ಅಷ್ಟೇ. ನನ್ನಂತ ರೈತರು ಹಾಳಾಯ್ತವ್ರ, ಇದರಿಂದ ಔಷಧಿ ಹೊಡೆದು ಬೆಳೆ ಹಾಳಾಯ್ತವ್ರ. ನನ್ನಂತ ರೈತರು ವಿಜ್ಞಾನ ಕೇಂದ್ರ ಅಂತ ಹೇಳ್ತೀರಿ. ವಿಜ್ಞಾನ ಕೇಂದ್ರ ಏನ್ ಮಾಡ್ತದೆ? ಅಲ್ಲ, ಕರೋನಾಕ್ಕೆ ಕಂಡು ಹಿಡಿದ್ರು ಅವ್ರು ಹೇಳ್ದಂಗೆ. ಏನ್ ರೈತರೇನು ದಡ್ರಿಲ್ಲ, ಹೌದಾ? ಹೌದಮ್ಮ, ಹೇಳೋದು ನೀವು ತೋಟಗಾರಿಕೆ ಇಲಾಖೆಯವರು ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ತಕ್ಷಣ ಸೈನ್ ಮೂರ್ಮೂರು ಗಂಟೆ ರೀಲಲ್ಲಿ. ಜನವರಿ 26ರ ಗಣರಾಜ್ಯೋತ್ಸವದಂದು ದೆಹಲಿಯಲ್ಲಿ ಮಾತ್ರವಲ್ಲ ಬೆಂಗಳೂರಲ್ಲೂ ರೈತರ ಟ್ರ್ಯಾಕ್ಟರ್ ಪರೇಡ್ ನಡೆಯಲಿದೆ. ಗಣರಾಜ್ಯೋತ್ಸವ ದಿನದಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಟ್ರ್ಯಾಕ್ಟರ್ ಹಾಗೂ ಬೈಕ್ ರ್ಯಾಲಿ ನಡೆಸುವುದಾಗಿ ರೈತ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಡೀತಾ ಇರುವ ರೈತ ಹೋರಾಟ ಬೆಂಬಲಿಸಿ ಸಾವಿರಾರು ರೈತರು ರ್ಯಾಲಿಯಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆ ವಿರೋಧಿಸಿ ಬಳ್ಳಾರಿಯಲ್ಲಿ ಟ್ರ್ಯಾಕ್ಟರ್ ಹಾಗೂ ಎತ್ತಿನ ಬಂಡಿ ರ್ಯಾಲಿ ನಡೆದಿದೆ. ವಿವಿಧ ರೈತ ಸಂಘಟನೆಯ ನೂರಾರು ಮಂದಿ ಟ್ರ್ಯಾಕ್ಟರ್ ಹಾಗೂ ಎತ್ತಿನ ಬಂಡಿಯಲ್ಲಿ ಇಂದಿರಾ ಗಾಂಧಿ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ದಾರೆ. ಇದರಿಂದ ನಗರದಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ರೈತರು ಕೂಡಲೇ ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಒತ್ತಾಯ ಮಾಡಿದರು. ಫೆಬ್ರವರಿ 2ನೇ ವಾರದಲ್ಲಿ ಬೆಂಗಳೂರಲ್ಲಿ 2ನೇ ಹಂತದ ಲಸಿಕೆ ಆರಂಭವಾಗುವ ಸಾಧ್ಯತೆ ಇದೆ. ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2ನೇ ಹಂತದಲ್ಲಿ ಲಸಿಕೆ ಹಂಚಿಕೆ ಕೇಂದ್ರಗಳು ಹೆಚ್ಚಾಗಲಿವೆ ಅಂತ ತಿಳಿಸಿದ್ದಾರೆ. ಇನ್ನು ಜನವರಿ 25 ಮತ್ತು 26ರಂದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಲಸಿಕೆ ಹಂಚಿಕೆ ಇಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಲಸಿಕೆ ಹಾಕಿಸಿಕೊಳ್ಳಲು ಕೊರೋನಾ ವಾರಿಯರ್ಸ್ ಹಿಂಜರಿತಾ ಇರೋದಕ್ಕೆ ಧೈರ್ಯ ಹೇಳಿದ ಪಾಲಿಕೆ ಆಯುಕ್ತರು ಲಸಿಕೆ ಬಗ್ಗೆ ಯಾವುದೇ ಚಿಂತೆ ಬೇಡ, ಈ ಲಸಿಕೆ ಸುರಕ್ಷಿತವಾಗಿದೆ ಅಂತ ಹೇಳಿದ್ದಾರೆ. ದೇಶ ಹಾಗೂ ರಾಜ್ಯದಲ್ಲಿ ಕೊರೋನಾ ಲಸಿಕೆ ಮಹಾ ಅಭಿಯಾನಕ್ಕೆ ಮಹಾ ಹಿನ್ನಡೆಯಾಗಿದೆ. ಲಸಿಕೆ ಬಗ್ಗೆ ಆರೋಗ್ಯ ಕಾರ್ಯಕರ್ತರಲ್ಲೇ ಗೊಂದಲ, ಲಸಿಕೆಯಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಭಯದಿಂದ ಹಿನ್ನಡೆಯಾಗಿದೆ. ಲಸಿಕೆ ಅಭಿಯಾನ ಆರಂಭವಾಗಿ 7 ದಿನಗಳು ಕಳೆದಿವೆ. ಆದರೂ ಕೇವಲ 56% ಮಂದಿ ಮಾತ್ರ ಲಸಿಕೆಯನ್ನು ಪಡ್ಕೊಂಡಿದ್ದಾರೆ. ಪ್ರತಿದಿನ ನೀಡುವ ಟಾರ್ಗೆಟ್ನಲ್ಲಿ ಅರ್ಧದಷ್ಟು ಮಂದಿ ಮಾತ್ರ ಲಸಿಕೆಯನ್ನು ಹಾಕಿಸಿಕೊಳ್ತಾ ಇದ್ದಾರೆ. ಅತಿ ಹೆಚ್ಚು ಲಸಿಕೆ ಪಡೆದಿರೋದು ಕರ್ನಾಟಕದಲ್ಲೇ ಆದರೂ ರೀಚ್ ಆದವರ ಸಂಖ್ಯೆ ಮಾತ್ರ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಕಳೆದ 1 ತಿಂಗಳಿನಿಂದ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. 8 ಜನರ ಕಳ್ಳರ ಗ್ಯಾಂಗ್ ನಿರಂತರವಾಗಿ ಮನೆ ಅಂಗಡಿಗಳಿಗೆ ನುಗ್ಗಿ ಕಳ್ಳತನವನ್ನ ಮಾಡ್ತಾ ಇದೆ. ಖದೀಮರ ಗ್ಯಾಂಗ್ನ ಇಂಚಿಂಚು ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಈ ಕಳ್ಳರ ಗ್ಯಾಂಗ್ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಗಲ್ಲಿ ಗಲ್ಲಿಯಲ್ಲಿ ತಿರುಗಾಡ್ತಿದ್ದಾರೆ. ಕಳ್ಳರು ಮನೆಗೆ ನುಗ್ಗುವ, ಅಂಗಡಿಯ ಶಟರ್ ಬೀಗ ಮುರಿಯುವ ದೃಶ್ಯಗಳಿವೆ. ಕಳೆದ 1 ತಿಂಗಳಿನಿಂದ 30ಕ್ಕೂ ಹೆಚ್ಚು ಬಾರಿ ಕಳ್ಳತನವನ್ನ ಮಾಡಿದ್ದಾರೆ. ಇಷ್ಟಾದರೂ ಪೊಲೀಸರು ಮಾತ್ರ ಕೇರ್ ಮಾಡ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು 6ನೇ
ವರ್ಷಕ್ಕೆ ಸಿಕ್ಸ್ ಪ್ಯಾಕ್ ನಲ್ಲಿ ವಿಶ್ವ ವಿಜೇತೆ ಜೋಧ್ಪುರ್ನ 9 ವರ್ಷದ ಅಥ್ಲೀಟ್ ಪೂಜಾ ಬಿಷ್ಣೋಯ್ ಸಾಹಸಗಾಥೆ ಇಂದು ರಾತ್ರಿ 8ಕ್ಕೆ ಬೈಜೂಸ್ ಯಂಗ್ ಜೀನಿಯಸ್ ನಲ್ಲಿ ಪ್ರಸಾರವಾಗುತ್ತೆ. ತಪ್ಪದೆ ವೀಕ್ಷಿಸಿ. ಇನ್ನಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಕಾಂಗ್ರೆಸ್ ಶಾಸಕಿ ಸೌಮ್ಯ ರೆಡ್ಡಿ ವಿರುದ್ಧ ದಾಖಲಾಗಿರೋ ಎಫ್ಐಆರ್ಗೆ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಸೌಮ್ಯ ರೆಡ್ಡಿ ಸೆಲ್ಫ್ ಪ್ರೊಟೆಕ್ಷನ್ಗೆ ಮುಟ್ಟಬೇಡಿ ಅಂತ ಹೊಡೆದಿದ್ದಾರೆ. ಇದೆಲ್ಲ ಪೊಲೀಸರ ದೌರ್ಜನ್ಯ ಬೇಕು ಅಂತ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಬೈ ಎಲೆಕ್ಷನ್, ಕೋವಿಡ್ ಸಮಯದಲ್ಲಿ ಪೊಲೀಸರು ಕ್ರೂರವಾಗಿ ನಡೆದುಕೊಂಡಿದ್ದಾರೆ. ಚುನಾವಣೆ ಸಮಯದಲ್ಲೂ ಕೇಸ್ ಹಾಕಿದ್ರು. ನಾವು ಶಾಸಕಿ ಸೌಮ್ಯ ರೆಡ್ಡಿ ಪರ ನಿಲ್ತೇವೆ ಅಂತ ಹೇಳಿದ್ದಾರೆ. ಮಾಜಿ ಸಿಎಂ ಸಿದ್ದು ಮನೆ ಮುಂದೆ ಕಾರು ಪಾರ್ಕಿಂಗ್ ವಿಚಾರಕ್ಕೆ ಜಗಳ ನಡೆದಿದೆ. ಸಿದ್ದು ಭೇಟಿಗೆ ಬಂದಿದ್ದ ಕೈ ಕಾರ್ಯಕರ್ತರು ಅಲ್ಲೇ ಇದ್ದ ಮನೆಯೊಂದರ ಮುಂದೆ ಕಾರು ನಿಲ್ಲಿಸಿದ್ದಾರೆ. ಇದೇ ವಿಷಯವಾಗಿ ಮಾತಿಗೆ ಮಾತು ಬೆಳೆದು ಜಗಳ ನಡೆದಿದೆ. ಮೇವು ಹಗರಣದ ಅಪರಾಧಿಯಾಗಿ ರಾಂಚಿಯ ಜೈಲಿನಲ್ಲಿದ್ದ ಬಿಹಾರದ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಆರೋಗ್ಯ ಹದಗೆಟ್ಟಿದೆ. ಲಾಲು ಅವರನ್ನ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲು ನಿರ್ಧರಿಸಲಾಗಿದೆ. ಲಾಲು ಅವರಿಗೆ ಸದ್ಯ ರಾಂಚಿಯ RIMS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಸುಭಾಷ್ ಚಂದ್ರ ಬೋಸ್ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿ ಕೋಲ್ಕತ್ತಾಗೆ ಆಗಮಿಸಿದ್ದು ಪರಾಕ್ರಮ್ ದಿವಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. एक्सप्रेस कर दिया गया है. देश ने यह भी तय किया है कि अब हर साल हम नेताजी की जयंती यानी 23 जनवरी को पराक्रम दिवस के रूप में मनाया करेंगे. हमारे नेताजी भारत के पराक्रम की प्रतिमूर्ति भी है और ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮದಿನದ ಅಂಗವಾಗಿ ಕೋಲ್ಕತ್ತಾದ ಶ್ಯಾಮ್ ಬಜಾರ್ನಿಂದ ರೆಡ್ ರೋಡ್ ತನಕ ದೀದಿಯ ಪಾದಯಾತ್ರೆ ಸಾಕ್ತು. ಸಹಸ್ರಾರು ಜನರು ದೀದಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಹಾರ್ಪಿಕ್ ಹಾಗೂ ನ್ಯೂಸ್ 18ನ ಮಿಷನ್ ಪಾನಿ ಅಭಿಯಾನದ ವಾಟರ್ಥಾನ್ ಇದೇ ಜನವರಿ 26ರಂದು ನಡೆಯಲಿದ್ದು ಅತಿ ಹೆಚ್ಚು ಹೃದಯಪೂರ್ವಕ ಬೆಂಬಲ ನಮ್ಮ ದೇಶದ ಮಕ್ಕಳಿಂದ ಸಿಕ್ಕಿದೆ. ಮಿಷನ್ ಪಾನಿ ಜಲ ಪ್ರತಿಜ್ಞೆ ಸ್ವೀಕರಿಸಿರುವ ಈ ಮಕ್ಕಳು ದೇಶಕ್ಕಾಗಿ ಏನು ಸಂದೇಶವನ್ನ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಸ್ವಚ್ಛತಾ और पानी. We pledge to use water mindfully every time, every day, and encourage others to do the same. We are made of water. Water is life itself. Water is health. Water is hygiene. Water is safety. Water is future. I also pledge to support water conservation and water equality and work towards the day no one has to struggle for water. हमको बचानी है ये जिंदगानी. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಹೊಸೂರಿನ ಮುತ್ತೂಟ್ ಫೈನಾನ್ಸ್ ಶಾಖೆಯಲ್ಲಿ ದರೋಡೆ ಮಾಡಿದ್ದ ಖದೀಮರನ್ನ ಪೊಲೀಸರು ಬಲೆಗೆ ಕೆಡವಿದ್ದಾರೆ. ಮಾಲು ಸಮೇತ ಆರೋಪಿಗಳನ್ನ ಪೊಲೀಸ್ ಟೀಮ್ ಹೆಡೆಮುರಿ ಕಟ್ಟಿದೆ. ಈ ವರ್ಷ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸೈಕಲ್ ಭಾಗ್ಯ ಸಿಗ್ತಿಲ್ಲ ಎನ್ನಲಾಗ್ತಾ ಇದೆ. ಕೊರೋನಾದಿಂದ ಆರ್ಥಿಕ ಸಂಕಷ್ಟ ಎದುರಾಗಿದ್ರಿಂದ ಸೈಕಲ್ ವಿತರಣೆಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದೆ ಅಂತ ತಿಳಿದು ಬಂದಿದೆ. ಯುವರಾಜ್ ಅಲಿಯಾಸ್ ಸ್ವಾಮಿಯ ಅಕ್ರಮ ಸಾಮ್ರಾಜ್ಯವನ್ನ ಸಿಸಿಬಿ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಸೇವಾಲಾಲ್ ಸ್ವಾಮಿಯ ಕೋಟಿ ಕೋಟಿ ಆಸ್ತಿ ವಿವರ ಪತ್ತೆಯಾಗಿದೆ. ಬೆಂಗಳೂರಲ್ಲಿ ಮತ್ತೆ ಬ್ರಾಂಡೆಡ್ ಬಟ್ಟೆಗಳ ಕಳ್ಳರ ಹಾವಳಿ ಶುರುವಾಗಿದೆ. ಆಟೋದಲ್ಲಿ ಲಗ್ಗೆ ಇಡೋ ಖದೀಮರು ಬಟ್ಟೆ ಶೋನ ಶಟರ್ ಮುರಿದು ಬ್ರಾಂಡೆಡ್ ಬಟ್ಟೆಗಳನ್ನು ಎಗರಿಸಿಕೊಂಡು ಹೋಗಿದ್ದಾರೆ. ಬೈಕ್ ಸವಾರನೊಬ್ಬ ಕೂದಲೆಳೆ ಅಂತರದಲ್ಲಿ ಕಾಡಾನೆಯಿಂದ ಪಾರಾಗಿದ್ದಾನೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಮಠದ ಕೊಪ್ಪಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.